ಎಂಡು. ಚೆಕ್ ಪೋಸ್ಟ್ ಇರಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಊಟಿಗೆ ಹೋಗ್ತಾ ಇದ್ವಿ. ಆನ್ ದ ವೇ ಇವಾಗ ಬಂಡೀಪುರ ಫಾರೆಸ್ಟಲ್ಲಿ ಇದ್ದೀವಿ. ಸಫಾರಿಗೆ ಹೋಗೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಇವಾಗ ಸಫಾರಿ ಇಲ್ವಂತೆ, ಹಂಗಾಗಿ ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಬರ್ತಾ ಸಫಾರಿಗೆ ಹೋಗೋಣ ಅಂತ ಹೇಳಿ ಕಾರಲ್ಲಿ ಎಲ್ಲರೂ ಕೂಡ ಕೂತಿದ್ದಾರೆ, ನೋಡ್ಬೋದು. ಬನ್ನಿ, ನಮ್ಮ ಊಟಿ ಟ್ರಾವೆಲ್ ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ನೋಡ್ಕೊಂಬರ್ಬೋದು. ಮಂಗಲ ಚಂದಿದ್ದು ಊರ ಹೆಸರು. ಇಲ್ಲಿ ಲೆಫ್ಟ್ ಕಟ್ ಆಗುತ್ತೆ. ಒಂದು ಊರ ಐತೆ ನೋಡು, ಮಂಗಳ ಅಂತ. ಹಂಗಿರ್ಬೇಕು ಪ್ರತಿ ಊರು, ಒಳ್ಳೆ ಫಾರೆಸ್ಟ್ ಮಧ್ಯ. ಇದು ಕರ್ನಾಟಕ ಬಾರ್ಡರ್ ಇಂದು ಚೆಕ್ ಪೋಸ್ಟ್ ಇರ್ಬೇಕು. ಚೆಕ್ ಪೋಸ್ಟ್. ನಾವು ಬಂದಾಗ ಇಲ್ಲೊಂದು ದೊಡ್ಡ ಆನೆ ಸಾಕಿದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಈ ಕಡೆ ಸೈಡು ಇಲ್ಲ ಅಂಬಲ್ ಚೆಕ್ ಮಾಡಲ್ಲ, ಆ ಬಾಟಲ್ ಚೆಕ್ ಮಾಡ್ತಾರೆ ನೋಡು. ನೋಡೋದು ಮಂಕಿ, ಇದು ಮಂಕಿ ನೋಡೋದು. ಇಲ್ಲಿ ಮಂಕಿ ಅಲ್ಲಿ ಮಂಕಿಗಳು ನೋಡಿದ್ದೇನೆ. ಈ ಗೇಟ್ ಹತ್ರ ತಗೊಳ್ತಾರೆ. ಗೇಟ್ ಚೆನ್ನಾಗಿ ಬರುತ್ತೆ. ತಗೊಳ್ಳಿ, ಹಬ್ಬ ಬರುತ್ತೆ, ತೋರಿಸ್ತೀನಿ. ಎಲಿಫೆಂಟ್ ಇದು ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡು, ತಮಿಳ್ನಾಡು ಬಾರ್ಡ್ರು, ಕರ್ನಾಟಕ ತಮಿಳ್ನಾಡು ಮುಂದೆ ಕ್ಯಾಬ್ ಡ್ರೈವರ್ಗಳೆಲ್ಲ ಇಲ್ಲಿ ಸ್ನಾನ ಮಾಡ್ತಾ ಇರೋದು. ಸ್ಲೋ ಮಾಡುತ್ತಾ ಚೆಕ್ ಮಾಡ್ತಾರೆ. ಫ್ಯಾಮಿಲಿ ಇದ್ರೇನು ಗೊತ್ತಾ, ಬಿಟ್ಬಿಡ್ತಾರೆ. ಅದು ಹುಡುಗರುಗಳೇ ಅಲ್ಲ ಇದ್ರ ಪ್ರೀತಿ. ಚಡ್ಡಿ ಜಾಬ್ ಅಂಡರ್ವೇರ್ನು ಬಿಡಲ್ರು, ಚೆಕ್ ಮಾಡಾಕ್ತಾರ. ಚೆಕ್ ಮಾಡಾಕ್ತಾರ. ಚೆಕ್ ಮಾಡಿದ್ರು, ಬ್ಯಾಗ್ ಎಲ್ಲ ತೆಗ್ ಚೆಕ್ ಮಾಡಿದ್ರು. ಈ ಪುಟಾಣಿಗಳು ಸ್ಲೋ ಮಾಡು, ಚಂದ ನಿಲ್ಸ್ಬೇಡ. ನೋಡ್ದ ಇಬ್ಬು, ನಡಿ ನೋಡಿದ್ವಿ ನೀವು ಮೂರ್ತಿಂತ. ಬಾಯ್ ಮಾಡು. ಕೋತಿ ತೋರಿಸ್ಬಿಡ್ತೀನಿ ನಿನ್ಗೆ ಲೆಫ್ಟ್ ಸೈಡು. ಇಲ್ಲ ಇಲ್ಲಿ ನೋಡ್ ಮಗ, ಏನ್ ಸಕ್ಕತ್ತಾಗಿ ಕೂತೈತದೆ. 12 ಗಂಟೆ ಕಟ್ಟವ್ರಲ್ಲ ಈ ಎಲಿಫೆಂಟ್ ಗಂಟೆ ಇದೆ. ಸಕ್ಕತ್ತಾಗೈತಲ್ವಾ? ಫೋಟೋ ತೆಗಿ ಚಂದ ಒಂದ. ಬಂಡೀಪುರ ಮತ್ತು ಮಧುಮಲೈ ಫಾರೆಸ್ಟಲ್ಲಿ ನಮಗೆ ಆನೆ ಮತ್ತು ಜಿಂಕೆಗಳು ತುಂಬಾ ಸಿಕ್ಕಿದ್ವು. ಇನ್ನು ಬೇರೆ ಪ್ರಾಣಿಗಳು ಯಾವುದೂ ಸಿಗಲಿಲ್ಲ. ಮಕ್ಕಳುಗಳು ಜಿಂಕೆಗಳನ್ನ ನೋಡಿ ತುಂಬಾ ಖುಷಿಪಟ್ಟರು. ಹಾಗೆ ಆನೆ ಬಂದು ಸಾಕಾನೆ ಇರಬೇಕು, ಅದಕ್ಕೆ ಕತ್ತಿಗೆ ಗಂಟೆ ಕಟ್ಟಿದ್ರು, ಅದನ್ನು ಮೇಯಕ್ಕೆ ಅಂತ ಹೇಳಿ ಒಂದು ಮರದ ಹತ್ರ ಕಟ್ಟಿದ್ರು. ಇವಾಗ ನಾವು ಮಧುಮಲೈ ಫಾರೆಸ್ಟ್ ಬಿಟ್ಟು ತೆಪ್ಪಕಾಡೂರು ಅಂತ ಹೇಳಿ ಆ ಊರಲ್ಲಿ ಇವಾಗ ಆ ಊರ ಹತ್ರ ಹೋಗ್ತಾ ಇದ್ದೀವಿ. ಅದರಿಂದ ಮುಂದೆ ಹೋದರೆ ಮಾಸ್ತಿಗುಡಿ ಅಂತ ಊರು ಸಿಗುತ್ತೆ. ಅಲ್ಲಿಂದ ನಮಗೆ 36 ಏರ್ಪಿನ್ ಬೆಂಡ್ಸ್ಗಳು ಸಿಗುತ್ತೆ. ಅಪ್ಪ, ರೋಡ್ ನೋಡಿದ ತಕ್ಷಣ ತುಂಬಾ ಭಯ ಆಗುತ್ತೆ. ಚಾರ್ಮುಡಿ ಘಾಟ್ ಕಡೆ ನಾವು ಹೋದಾಗ ಯಾವ ರೀತಿ ಘಾಟ್ ಸೆಕ್ಷನ್ಸ್ ಇರುತ್ತೋ ಅದೇ ರೀತಿ ಊಟಿಗೆ ಹೋಗ್ಬೇಕಾದ್ರೂ ಕೂಡ ಘಾಟ್ ಸೆಕ್ಷನ್ಸ್ ಇದೆ. ಇಲ್ಲಿ 2 ರೂಟ್ ಇದೆಯಂತೆ. ನನ್ನ ತಮ್ಮ ಈ ರೂಟಲ್ಲೇ ಹೋಗೋಣ ಚೆನ್ನಾಗಿದೆ ಅಂತ ಹೇಳ್ದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ನಾನು ಫಸ್ಟು ಅಯ್ಯೋ ಇದೇ ಥರ ಇದೆ, ರೋಡ್ಗಳೇನು ಭಯ ಇಲ್ಲ ಅಂದ್ಕೊಂಡ್ವಿ. ಆದರೆ ಮುಂದೆ ನೋಡಿದ್ಮೇಲೆ ಗೊತ್ತಾಯಿತು 36 ಏರ್ಪಿನ್ಸ್ನ ದಾಟೋ ಅಷ್ಟರಲ್ಲಿ ತುಂಬಾ ಭಯ ಆಗೋಯಿತು. ಇಲ್ಲಿ ನೋಡಿ ಎಷ್ಟನೇ ಏರ್ಪಿನ್ ಬೆಂಡ್ಸ್ ಅಂತಲೂ ಕೂಡ ಅಲ್ಲಲ್ಲೇ ಮೆನ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ರೋಡು, ಆದರೆ ಸ್ವಲ್ಪ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಯಿತು. ನೀವು ಕೂಡ ನೋಡಿ ಯಾವ ರೀತಿ ಇದೆ ಏರ್ಪಿನ್ ಬೆಂಡ್ಸ್ಗಳೆಲ್ಲ ಅಂತ ಹೇಳಿ. ನಾನು ಜಾಸ್ತಿ ವೀಡಿಯೋಸ್ನ ತೊಗೊಳ್ಳಿಲ್ಲ, ಇಲ್ಲಿ ಒಂದು ಸ್ವಲ್ಪನೇ ವೀಡಿಯೋಸ್ನ ಮಾಡ್ಕೊಂಡಿದ್ದು.
ಅಂತೂ ಇಂತೂ ನಾವು ಊಟಿ ಬಂದು ತಲುಪಿದ್ವಿ. ಮೈಸೂರು ಬಿಟ್ಟಾಗ 8:15, ಆದರೆ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ 12:30 ಆಗಿತ್ತು. ಬರ್ತಾ ರೋಡಲ್ಲಿ ಮಕ್ಳುಗಳಿಗೆ ಪ್ರಾಣಿಗಳನ್ನೆಲ್ಲ ತೋರಿಸ್ಕೊಂಡು ಬಂದ್ವಲ್ಲ ಬಂಡೀಪುರ ಮಧುಮಲೈ ಫಾರೆಸ್ಟಲ್ಲಿ, ಹಾಗಾಗಿ 1/2 ಅವರ್ ಲೇಟ್ ಆಯಿತು. ಲೇಟ್ ಆದರೂ ಪರವಾಗಿಲ್ಲ, ಮಕ್ಳುಗಳ ಪ್ರಾಣಿಗಳನ್ನೆಲ್ಲ ನೋಡಿ ಖುಷಿಪಟ್ಟರು. ಹಾಗೆಯೇ ನಾವು ಮಾಡಿರುವಂಥ ಹೋಮ್ ಸ್ಟೇ ಎದುರುಗಡೆ ವ್ಯೂ ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಈ ಒಂದು ಹೋಮ್ ಸ್ಟೇ ಬಂದು ಊಟಿಯಿಂದ 15 ಕಿಲೋಮೀಟ್ರ್ ಆಗುತ್ತೆ. ದೊಡ್ಡ ಬೆಟ್ಟ ಮತ್ತು ಟೀ ಫ್ಯಾಕ್ಟ್ರಿ ಇದೆಯಲ್ಲ ಆ ಸೈಡಲ್ಲಿ ನಾವು ಹೋಮ್ ಸ್ಟೇನ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಯಾರಾದರೂ ಬರೋರಿದ್ದರೆ ಏನಾದ್ರೂ ಹೋಮ್ ಸ್ಟೇದು ಅಡ್ರೆಸ್ ಎಲ್ಲ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ಅವ್ರ ಫೋನ್ ನಂಬರು ಅಡ್ರೆಸ್ ಎಲ್ಲ ಕೂಡ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಹಾಗೆಯೇ ಒಳಗಡೆ ಯಾವ ರೀತಿ ಇದೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಮಕ್ಕಳೆಲ್ಲ ಕರ್ಕೊಂಡು ಬಂದಿರೋದ್ರಿಂದ ಸೇಫ್ಟಿ ಮುಖ್ಯ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿದ್ದೀವಿ. ಕೆಳಗಡೆ ಒಂದು ಬೆಡ್ ಇದೆ, ಮೇಲ್ಗಡೆ ಒಂದು ಬೆಡ್ ಇದೆ. ಹಾಗೆಯೇ ಇಲ್ಲಿ ನಮಗೆ ಕಾಫಿ ಇರ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟು ಎಲ್ಲ ಕೂಡ ಸಿಗುತ್ತೆ. ಅದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ರೂಮ್ಗೆ ಕಾಸ್ಟ್ಲಿ ಆಯಿತು, 3 ಡೇಸ್ಗೆ ನಮಗೆ ಜಾಸ್ತಿನೇ ಆಯಿತು. ಬೇರೆ ಕಡೆ ಎಲ್ಲ ಕಡಿಮೆಗೆ ರೂಮ್ಸ್ಗಳೆಲ್ಲ ಸಿಗುತ್ತೆ. ಆದರೆ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಬೇಡ, ಮಕ್ಕಳೆಲ್ಲ ಹೋಗ್ತಿರೋದ್ರಿಂದ ಸೇಫ್ಟಿ ಮುಖ್ಯ ಅಂತ ಹೇಳಿ ಇಲ್ಲಿ ಬುಕ್ ಮಾಡಿದ್ರು. ಹಾಗೆಯೇ ನಮಗೆ ಬೆಳಗಿನ ಬ್ರೇಕ್ಫಾಸ್ಟ್ನ ಬೇರೆ ಕಡೆ ಹೋಮ್ ಸ್ಟೇ ಇರ್ಬೋದು, ರೆಸಾರ್ಟ್ಗಳಲ್ಲಿ ಫ್ರೀಯಾಗೆ ಕೊಡ್ತಾರೆ. ಆದರೆ ಇಲ್ಲೇನು ಬ್ರೇಕ್ಫಾಸ್ಟು ಏನು ಕೂಡ ಫ್ರೀಯಾಗಿಲ್ಲ, ಎಲ್ಲದಕ್ಕೂ ಕೂಡ ಅಮೌಂಟ್ ಇದೆ. ಹಾಗೆ ಮೇಲ್ಗಡೆಯಲ್ಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಇದೆ. ಎಲ್ಲರೂ ಒಂದೇ ರೂಮಲ್ಲಿರೋಣ ಒಟ್ಟಿಗೆ ಅಂತ ಹೇಳಿ ಈ ರೀತಿ ನಾವು ರೂಮ್ನ ಬುಕ್ ಮಾಡಿದ್ವಿ. ಸಿಂಗಲ್ ರೂಮ್ಸ್ಗಳು ಇದೆ, ಬೇಡ ಮಕ್ಳುಗಳು ಇಬ್ಬರು ಇರೋದ್ರಿಂದ ಅವರು ಜೊತೇಲಿರೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾವು ಈ ರೀತಿ ರೂಮ್ನ ಮಾಡ್ಕೊಂಡ್ವಿ. ನಿಮಗೇನಾದರೂ ಸಿಂಗಲ್ ರೂಮ್ಸ್ ಬೇಕು ಅಂದ್ರೂ ಕೂಡ ಮಾಡ್ಕೋಬೋದು. ಫ್ಯಾಮಿಲಿ ಅಂದರೆ ಒಂದು 2-3 ಫ್ಯಾಮಿಲಿಗಳು ಬಂದಾಗ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೊರಗಡೆಯಿಂದನೂ ಕೂಡ ನಾನು ನಿಮಗೆ ಫಸ್ಟೇ ತೋರಿಸ್ದೆ ಯಾವ ರೀತಿ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಒಳ್ಳೆ ಹೋಮ್ ಸ್ಟೇ ಸಿಕ್ತು, ಅದೇ ಒಂದು ಖುಷಿ. ಇವಾಗ ದೊಡ್ಡ ಬೆಟ್ಟಾಗಿ ಬಂದಿದ್ದೀವಿ. ಹಾಗೆಯೇ ಇವಾಗ ಕಾರ್ ಪಾರ್ಕ್ ಮಾಡಿ ದೊಡ್ಡ ಬೆಟ್ಟಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಯಾವ ರೀತಿ ಇರುತ್ತೆ ಬೆಟ್ಟ ಅಂತ ನೋಡ್ಕೊಂಬರೋಣ. ಎಲ್ಲ ಬಾಯ್ಸ್ ಅವಳನ್ನೇ ಮಾಡ್ಕೊಂಡಿರೋದು, ನಾನೇನು ಮಾಡಿಲ್ಲ. ನಾನು ಕಾಲಕ್ಕೆ ಸಿಗಾಕಿದ್ದೆ ಚಂದನ್ ಎಂಟ್ರಿ ಟಿಕೆಟ್ ಕೂಡ ಇದೆ, ಒಬ್ರಿಗೆ 10 ರೂಪೀಸ್. ದೊಡ್ಡಬೆಟ್ಟ ಪೀಕ್ಗೆ ಹೋದ ತಕ್ಷಣ ನಮಗೆ ಕಾಣಿಸೋದೆ ಟೆಲಿಸ್ಕೋಪ್ ಹೌಸು. ಇದರೊಳಗಡೆಯಿಂದ ಟೆಲಿಸ್ಕೋಪ್ ಮುಖಾಂತರ ಹೊರಗಡೆ ನೋಡಿದ್ರೆ ಕರ್ನಾಟಕ ಬಾರ್ಡ್ರು, ಊಟಿ, ಕೂನೂರೆಲ್ಲ ಕಾಣಿಸುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಮೇಲ್ಗೆ ಹೋಗಿ ನೋಡಿದ್ರೆ ಟೆಲಿಸ್ಕೋಪ್ನ ತೆಗೆದುಬಿಟ್ಟಿದ್ದಾರೆ, ತುಂಬ ದಿನಗಳ ಹಿಂದೆನೇ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ವಿ, ಹಾಗೆಯೇ ನೋಡಿದ್ವಿ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಾಗ್ ಅಂತೂ ಎಷ್ಟೊಂದು ಬೀಳ್ತಾ ಇದೆ ಅಂದರೆ, ಒಂದು ಕಡೆ ಬಿಸಿಲಿದ್ರೆ ಇನ್ನೊಂದು ಕಡೆ ಫಾಗ್ ಎಲ್ಲ ಬೀಳ್ತಾ ಇತ್ತು. ನೋಡಿದ್ವಿ, ನಮಗಂತೂ ಖುಷಿ ಆಯಿತು. ಹಾಗೆಯೇ ಊಟಿನಲ್ಲಿ ಅತಿ ಎತ್ತರವಾದ ಬೆಟ್ಟ ಅಂತ ಅಂದರೆ ದೊಡ್ಡಬೆಟ್ಟ ಪೀಕು. ಯಾರಾದರೂ ನೆಕ್ಸ್ಟ್ ಟೈಮ್ ಹೋದರೆ ಹೋಗಿ ಮಿಸ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಫಾಗ್ ಎಲ್ಲ ಬೀಳ್ತಾ ಇದೆ, ಒಂದು ಸೈಡಲ್ಲಿ ಬಿಸಿಲು ಕೂಡ ಬಂದಿದೆ. ಊಟಿನಲ್ಲಿ ಜನವರಿ ಎಂಡಿಂಗಲ್ಲೂ ಕೂಡ ತುಂಬಾ ಚಳಿ ಇದೆ, ಬಿಸಿಲಿದ್ರೂ ಕೂಡ ಚಳಿ ಆಗ್ತಾ ಇದೆ.
ಹಾಗೆ ಇವಾಗ ಬಿಸಿ ಬಿಸಿ ಕಾಫಿ ಕುಟ್ಕೊಂಡು ಬಜ್ಜಿ ಬೋಂಡ ತಿನ್ನೋಣ ಅಂತ ಹೇಳಿ ತೊಗೊಂಡ್ವಿ. ಚಳಿಗೆ ಚೆನ್ನಾಗಿರುತ್ತೆ ಕಾಫಿ ಕುಟ್ಕೊಂಡು ಬಜ್ಜಿ ಬೋಂಡ ತಿನ್ನೋದಕ್ಕೆ ಅಂತ ಹೇಳಿ ಮಕ್ಳುಗಳಿಗೆ ಹಾಲು ಕೇಳಿದ್ವಿ. ಅಲ್ಲಿ ಹಾಲು ಸಿಗಲಿಲ್ಲ, ಹಾಗಾಗಿ ಹೊರಗಡೆ ಎಲ್ಲಾದರೂ ತೊಗೊಟ್ರಾಯ್ತು ಅಂದ್ಬಿಟ್ಟು ನಾವುಗಳು ಕಾಫಿ ಕುಟ್ಕೊಂಡು ಬಂದ್ವಿ. ಇವಾಗ ಜನ್ಯ ಆಟ ಸಾಮಾನು ಬೇಕು ಅಂತ ಹೇಳಿ ತೆಗೆಸ್ಕೊಳ್ತಾ ಇದ್ದಾಳೆ. ಅವಳು ಎಲ್ಲಾದರೂ ಬಂದಾಗ ಏನಾದರೂ ಆಟ ಸಾಮಾನ್ಸ್ ಏನಾದರೂ ಕಾಣಿಸಿದ್ರೆ ತೊಗೊಡೋರಿಗೆ ಬಿಡಲ್ಲ, ಹಾಗಾಗಿ ಅವ್ರ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಫೋನ್ ಪೇ ಮಾಡ್ತೀನಿ, ಫೋನ್ ಪೇ ಮಾಡಿ. ನಾವಿವಾಗ ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಊಟಿನಲ್ಲಿ ತುಂಬಾ ಫೇಮಸ್ಸು. ಹಾಗೆ ಊಟಿಗೆ ಬಂದವರೆಲ್ಲ ಬಂದು ಮಿಸ್ ಮಾಡದೆ ನೋಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಾವು ಕೂಡ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಫೀಸ್ ಬಂದು ಒಬ್ರಿಗೆ 30 ರೂಪಾಯಿ ಇರುತ್ತೆ. ಹಾಗೆಯೇ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ದ ಟೀ ಮ್ಯೂಸಿಯಮ್ ಅಂತ ಹೇಳಿ ಒಂದು ಮ್ಯೂಸಿಯಮ್ ಕೂಡ ಸಿಗುತ್ತೆ. ಅದರೊಳಗಡೆ ನಾವು ಏನನ್ನು ನೋಡ್ಬೋದು ಮ್ಯೂಸಿಯಮ್ ಒಳಗಡೆ ಅಂತ ಅಂದರೆ ಟೀದು ಕೆಲವೊಂದು ಇನ್ಫಾರ್ಮೇಷನ್ಗಳು ಕೂಡ ಹಾಕಿದ್ದಾರೆ. ಅದ್ರ ಪ್ರೋಸೆಸ್ ಎಲ್ಲ ಕೂಡ ಇಂಗ್ಲೀಷ್ನಲ್ಲಿ ಬರೆದು ಹಾಕಿದ್ದಾರೆ. ಅದನ್ನು ನಾವು ಓದಿ ತಿಳ್ಕೊಬೋದು. ಊಟಿನಲ್ಲಿ ನಾವು ಫಸ್ಟೇ ಹೋದಂತಹ ಪ್ಲೇಸಸ್ಗಳು ಯಾವ್ಯಾವುದು ಅಂದರೆ ದೊಡ್ಡಬೆಟ್ಟ ಪೀಕು, ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಇವಾಗ ಬಂದಿರೋದೆ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಅದರದ್ದು ಪ್ರೋಸೆಸ್ ಎಲ್ಲ ಯಾವ್ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ತೀನಿ. ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಟೀದು ಸ್ಮೆಲ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ನೋಡಿ ಯಾವ ರೀತಿ ಪ್ರೋಸೆಸ್ ಎಲ್ಲ ನಡೀತಾ ಇದೆ ಅಂತ ಹೇಳಿ. ಫ್ಯಾಕ್ಟ್ರಿನಲ್ಲಿ ತುಂಬಾ ರಶ್ ಇತ್ತು. ಅದ್ರದ್ದು ಟೀದು ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಾನು ಫುಲ್ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅಲ್ಲಿ ತುಂಬಾ ಘಾಟ್ ಇತ್ತು, ಹಂಗಾಗಿ ನನಗೆ ಉಸಿರು ಕಟ್ದಂಗೆ ಅನ್ನಿಸ್ತಾ ಇತ್ತು. ಹಂಗಾಗಿ ಸ್ವಲ್ಪನೇ ವೀಡಿಯೋಸ್ನ ಮಾಡ್ಕೊಂಡಿದ್ದು. ಟೀ ಫ್ಯಾಕ್ಟ್ರಿನಲ್ಲಿ ಎಲ್ರಿಗೂ ಕೂಡ ಒಂದೊಂದು ಗ್ಲಾಸ್ ಟೀ ಕೊಟ್ಟರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಟೀ ಕುಡಿದ್ಮೇಲೆ ಮನೆಗೆ ಟೀ ಪೌಡ್ರ್ ತೊಗೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಟೀ ಪೌಡ್ರ್ ತೊಗೊಂಡ್ವಿ. ಇಲ್ಲಿ ತುಂಬಾ ಆಯಿಲ್ಗಳೆಲ್ಲ ಮಾರ್ತಾಯಿದ್ರು, ನೀಲಗಿರಿ ತೈಲ ಮತ್ತು ಹೇರ್ ಆಯಿಲ್ಸ್ ಎಲ್ಲ ನಾವು ಅವನು ತೊಗೊಳ್ಳಿಲ್ಲ. ಹಾಗೆ ಹೊರಗಡೆ ಬಂದು ನೋಡಿದ್ರೆ ಕಾಲೇಜ್ ಮಕ್ಕಳೆಲ್ಲ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು, ತುಂಬಾ ಚೆನ್ನಾಗಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಎಂಟ್ರಿ ಆದ ತಕ್ಷಣ ಎಲ್ರಿಗೂ ಕೂಡ 3 ಚಾಕ್ಲೇಟ್ ಕೊಟ್ಟರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ತುಂಬಾ ರಶ್ ಇತ್ತು, ಮಕ್ಕಳೆಲ್ಲ ಚಾಕ್ಲೇಟ್ ತೊಗೊಳ್ತಾಯಿದ್ರು, ಕಾಲೇಜ್ ಮಕ್ಕಳುಗಳು. ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ
ಆನಂತರ ಎಲ್ಲರೂ ಕೂಡ ಮನೆಗೆ ಚಾಕ್ಲೇಟ್ ಎಲ್ಲ ತೊಗೊಂಡು ಬಂದ್ವಿ. ನೋಡಿ ಚಾಕ್ಲೇಟ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದೆಲ್ಲ ಅದ್ರದ್ದು ಪ್ರೋಸೆಸ್ ಎಲ್ಲ ಈ ಕಡೆ ಇತ್ತು. ಆದರೆ ಅಲ್ಲಿಗೆ ಯಾರನ್ನೂ ಬಿಡಲಿಲ್ಲ, ತುಂಬಾ ರಶ್ ಇತ್ತು ಅಂತ ಹೇಳಿ. ಈ ಕಡೆ ಸೈಡಲ್ಲೂ ಅಷ್ಟೇ ಎಲ್ಲರೂ ಕೂಡ ಚಾಕ್ಲೇಟ್ ತೊಗೊಳೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಅಲ್ಲಿ ತುಂಬಾ ಚಾಕ್ಲೇಟ್ಗಳಿತ್ತು, ಯಾವುದನ್ನು ತೊಗೊಳೋದು ಯಾವುದನ್ನು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾವೆಲ್ಲನೂ ಕೂಡ ಒಂದೊಂದು ಸ್ವಲ್ಪ ತೊಗೊಂಡ್ವಿ. ಹಾಗೆಯೇ ಇಲ್ಲಿ ಕೆಳಗಡೆ ಫ್ಲೋರಿಗೆ ಬಂದರೆ ಇಲ್ಲಿ ಈ ಥರ ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆಯಲ್ಲ, ಅದ್ರ ಕೆಳಗಡೆ ಫ್ಲೋರಲ್ಲಿ ಈ ಥರ ಸ್ವೆಟರು, ಹ್ಯಾಂಡ್ ಬ್ಯಾಗ್ಸು, ಟೋಪಿ ಎಲ್ಲನೂ ಕೂಡ ಸೇಲ್ ಮಾಡ್ತಾಯಿದ್ರು. ನಾವು ಅದೇನು ತೊಗೊಳ್ಳಿಲ್ಲ. ಹೊರಗಡೆಗೆ ಹೋಲಿಸಿದ್ರೆ ಇಲ್ಲಿ ತುಂಬಾ ಕಾಸ್ಟ್ಲಿ ಇದೆ, ನೋಡ್ಬೋದು ನೀವು. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಬ್ರಿಡ್ಜ್ ಹತ್ರ. ಟೀ ಫ್ಯಾಕ್ಟ್ರಿ ಹತ್ರ ಬ್ರಿಡ್ಜ್ ಇದೆ, ತುಂಬ ಚೆನ್ನಾಗಿದೆ. ಅಲ್ಲಿ ನಿಂತ್ಕೊಂಡು ನಾವು ಊಟಿನ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆಗಳಿರ್ಬೋದು ಮತ್ತು ಸೀನರೀಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಚಳಿ ಕೂಡ ತುಂಬಾ ಇದೆ. 5 ಗಂಟೆಯಲ್ಲೇ ಎಷ್ಟೊಂದು ಚಳಿ ಆಗ್ತಿದೆ ಅಂತ ಅಂದರೆ, ನಮ್ಮೂರ ಸೈಡಲ್ಲಿ ಅಂದರೆ ನಮ್ಮ ಮೈಸೂರು ಸೈಡಲ್ಲೆಲ್ಲ ಮಾರ್ನಿಂಗ್ ಟೈಮು ಒಂದು 6 ಗಂಟೆಯು 5 ಗಂಟೆ ಟೈಮಲ್ಲಿ ಎಷ್ಟು ಚಳಿ ಆಗ್ತಿರುತ್ತೋ ಅದಕ್ಕಿಂತ ಜಾಸ್ತಿನೇ ಚಳಿ ಆಗ್ತಾ ಇದೆ. ನೋಡಿ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಊಟಿ ಎಲ್ಲ. ಹಾಗೆ ಇಲ್ಲಿ ಜಿಪ್ ಲೈನ್ ಕೂಡ ಇದೆ. ನಾವೇನು ಜಿಪ್ ಲೈನ್ ಆಡೋದಕ್ಕೆ ಹೋಗಲಿಲ್ಲ. ಅಲ್ಲಿ ತಮ್ಮ ನನಗೆ ಕಷ್ಟಪಟ್ಟು ಫೋಟೋಶೂಟ್ ಎಲ್ಲ ಮಾಡಿಕೊಡ್ತಿದ್ದಾನೆ. ಈ ಹೂಗಳನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಏನಪ್ಪ ವಿಶೇಷ ಅಂತ ಅಂದರೆ, ಒಂದು ವರ್ಷದ ತನಕನೂ ಕೂಡ ಈ ಹೂಗಳು ಇದೇ ರೀತಿ ಇರುತ್ತಂತೆ, ಒಂದು ಸ್ವಲ್ಪನೂ ಬಾಡೋಗಲ್ವಂತೆ. ಅದಕ್ಕೆ ನಾವು ಹೋಗ್ತಾ ತೊಗೊಂಡೋಗೋಣ ಅಂತ ಹೇಳಿ ಇವಾಗ ಗಾರ್ಡನ್ ನೋಡೋದಕ್ಕೆ ಬಂದಿದ್ದೀವಿ. ಯಾವುದು ಗಾರ್ಡನ್ ಅಂತ ಅಂದರೆ ಬೊಟಾನಿಕಲ್ ಗಾರ್ಡನ್ನು. ಇಲ್ಲಿ ಒಬ್ರಿಗೆ ಎಂಟ್ರಿ ಟಿಕೆಟ್ ಬಂದು 100 ರೂಪಾಯಿ ಇದೆ. ಹಾಗೆಯೇ ನಾವು ಬಂದಿದ್ದು ಸಂಜೆ 5 ಗಂಟೆ ಆಗಿತ್ತು. 6:30 ಅಷ್ಟರಲ್ಲೆಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬೇಗ ಟಿಕೆಟ್ ತೊಗೊಂಡು ಬೇಗ ಗಾರ್ಡನ್ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ 4 ಜನ. ಹಾಗೆಯೇ ನಮ್ಮ 2 ಪುಟಾಣಿಗಳು ಕೂಡ ತುಂಬಾ ಖುಷಿಯಿಂದ ಗಾರ್ಡನ್ ನೋಡೋದಕ್ಕೆ ನಮ್ಮ ಜೊತೆ ಬರ್ತಿದ್ದಾರೆ. ಎಂಟ್ರಿ ಆದ ತಕ್ಷಣ ನಮಗೆ ಹೂಗಳೆಲ್ಲ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಿದೆ. ಎಲ್ಲೆಲ್ಲೂ ಹೂಗಳು. ಊಟಿನಲ್ಲಂತೂ ನನಗಂತೂ ತುಂಬಾ ಖುಷಿಯಾಗುತ್ತೆ ಹೂಗಳನ್ನ ನೋಡೋದಕ್ಕೆ. ಡಿಫ್ರೆಂಟ್ ಆದಂತಹ ಹೂಗಳು, ನಾನು ನೋಡೇ ಇರಲಿಲ್ಲ ಅಂಥ ಹೂಗಳನ್ನೆಲ್ಲ ನಾನು ಊಟಿನಲ್ಲಿ ನೋಡ್ತಾ ಇದ್ದೀನಿ. ಒಳಗಡೆಲೂ ಕೂಡ ಇನ್ನೂ ತುಂಬಾ ಹೂಗಳೆಲ್ಲ ಇದೆ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ಗಾರ್ಡನ್ ಅಂತ ಎಲ್ಲ. ಜನಿಯಾ ಬಾ, ಬನ್ನಿ ನಿಧಾನ ಬಾ. ಮಸಾಲೆ ಇಲ್ಲೆಲ್ಲ ಆಟ ಆಡೋದಿಲ್ಲ. ಗ್ಲಾಸ್ ಹೌಸಲ್ಲಿ ಫ್ಲವರ್ಗಳ ಜೊತೆ ಪ್ಲ್ಯಾಂಟ್ಗಳು ಇದೆ. ಹಾಗೆಯೇ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ನಾವು ಬಟಾನಿಕಲ್ ಗಾರ್ಡನಲ್ಲಿ 100 ವರ್ಷ ಮೇಲ್ಪಟ್ಟಂತಹ ಮರಗಳನ್ನು ಕೂಡ ನೋಡ್ಬೋದು.
ಜೆನ್ನಿನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಅವರಪ್ಪ ಗಾರ್ಡನ್ ಎಲ್ಲ ತೋರಿಸ್ತಾ ಇದ್ದಾರೆ. ಅವಳಿಗೆ ಸ್ವಲ್ಪ ಕಾಲು ನೋವು ಬಂತು ಅನಿಸುತ್ತೆ. ಅವಳು ಫಸ್ಟು ಜೋಶಲ್ಲಿ ಓಡ್ಕೊಂಡು ಎಲ್ಲನೂ ಕೂಡ ನೋಡಿದ್ಲು. ಇವಾಗ ಸ್ವಲ್ಪ ಕಾಲು ನೋವು ಬಂದಿರೋದ್ರಿಂದ ಅವರಪ್ಪನೇ ಎತ್ಕೊಂಡೆಲ್ಲನೂ ಕೂಡ ಅವಳಿಗೆ ತೋರಿಸ್ತಾ ಇದ್ದಾರೆ. ನೋಡಿ 100 ವರ್ಷ ಮೇಲ್ಪಟ್ಟಂತಹ ಮರಗಳು ಕೂಡ ಗಾರ್ಡನ್ ಒಳಗಡೆ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಬ್ಬರು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆಯೇ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟು ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ಅದ್ರದ್ದು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್.